ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾಗಲಕೋಟೆಯ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆ ಬೆಂಕಿ ಅವಘಡದ ಪ್ರಕರಣದಲ್ಲಿ ಒಟ್ಟು 96 ಟ್ರಾಲಿಗಳಲ್ಲಿ ಲೋಡ್ ಆಗಿದ್ದಂಥ ಕಬ್ಬಿಗೆ ಬೆಂಕಿ ಬಿದ್ದಿತ್ತು. 34 ಲಕ್ಷ ಮೌಲ್ಯದ ಕಬ್ಬು ಅಂದರೆ 1333 ಟನ್ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ಇದು ಬಾಗಲಕೋಟೆಯ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆ. ಸಕ್ಕರೆ ಕಾರ್ಖಾನೆಗೆ ನೋಡಿ ಇತ್ತೀಚೆಗಷ್ಟೇ ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡಿದ್ರು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದ್ರು. ಹೋರಾಟದ ಫಲಶ್ರುತಿಯಾಗಿ 3,300 ರೂಪಾಯಿ ಸರ್ಕಾರ ಘೋಷಣೆ ಮಾಡಿತ್ತು. ಕಬ್ಬು ಕಟಾವು ಆರಂಭ ಆಯಿತು. ಮಹಾರಾಷ್ಟ್ರದಿಂದ ಕಬ್ಬಿನ ಗ್ಯಾಂಗ್ಗಳು ಬಂತು. ಕಬ್ಬು ಕಟಾವು ಮಾಡುವಂಥ ಟೀಮ್ಗಳಿಗೆ ಗ್ಯಾಂಗ್ಗಳು ಅಂತ ಕರೀತಾರೆ. ಕಬ್ಬನ್ನು ಕಟಾವು ಮಾಡಿ ಟ್ರ್ಯಾಕ್ಟರ್ಗಳಲ್ಲಿ ಲೋಡ್ ಮಾಡಿ ಸಕ್ಕರೆ ಕಾರ್ಖಾನೆಗಳಿಗೆ ಸಾಗಿಸ್ತಾ ಇದ್ರು. ಅದೇ ರೀತಿ ಬಾಗಲಕೋಟೆಯ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಗೂ ಕೂಡ ಈ ಕಬ್ಬಿನ ಲೋಡ್ಗಳ ತುಂಬಿದ್ದಂಥ ಟ್ರಾಲಿಗಳನ್ನು ಸಾಗಿಸಿದರು. ಎಷ್ಟು ಅಂತ ಹೇಳಿದ್ರೆ 1,333 ಟನ್ ಕಬ್ಬು ಸಾಗಿಸಲಾಗಿತ್ತು. ಅದರ ಮೌಲ್ಯ 34 ಲಕ್ಷ ರೂಪಾಯಿ. 12 ಟ್ರ್ಯಾಕ್ಟರ್ಗಳು, 1 ಟ್ರ್ಯಾಕ್ಟರು, 8 ಬೈಕ್ಗಳು, 3 ಟ್ಯಾಂಕರ್ಗಳು, 1 ಪೊಲೀಸ್ ಬಸ್, 17 ಟ್ರ್ಯಾಕ್ಟರ್ ಟ್ರೇಲರ್ಗಳಿಗೆ ಹಾನಿಯಾಗಿದೆ. ರೈತರಿಗೆ ನಷ್ಟದ ಮೊತ್ತ ಭರಿಸಲಿಕ್ಕೆ ಸಕ್ಕರೆ ಕಾರ್ಖಾನೆ ಮುಂದಾಗಿದೆ. ಮತ್ತೊಂದು ಕಡೆ ಪೊಲೀಸರಿಂದ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿಲ್ಲಿಸಿರುವಂಥ ಕಬ್ಬಿನ ಲಾರಿಗಳಿಗೆ ಅಥವಾ ಕಬ್ಬಿನ ಟ್ರಾಲಿಗಳಿಗೆ ಹೇಗೆ ಬೆಂಕಿ ಬೀಳಲಿಕ್ಕೆ ಸಾಧ್ಯ? ಕಬ್ಬಿನ ಸಕ್ಕರೆ ಕಾರ್ಖಾನೆಯ ಮುಂದೆ, ಪ್ರತಿ ಸಕ್ಕರೆ ಕಾರ್ಖಾನೆಯ ಮುಂದೆ ಈ ರೀತಿ ನಿಲ್ಲಿಸಲಾಗಿರುತ್ತೆ. ಬಟ್ ಒಂದು ಟ್ರ್ಯಾಕ್ಟರ್ನಿಂದ ಮತ್ತೊಂದು ಟ್ರ್ಯಾಕ್ಟರ್ಗೆ ಅಂತರ ಇರುತ್ತೆ. ಅದು ಹೇಳಿ ಕೇಳಿ ಕಬ್ಬು ಬೇಗ ಉರಿಯೋದಿಲ್ಲ. ಯಾಕಂದರೆ ಅದು ಒಣ ಪದಾರ್ಥ ಅಲ್ಲ, ಕಬ್ಬು ಹಸಿ ಪದಾರ್ಥ. ಸಾಧಾರಣವಾಗಿ ಕಬ್ಬು ಸಡನ್ನಾಗಿ ಬೆಂಕಿ ಹತ್ತೋದಿಲ್ಲ, ಅದಕ್ಕೆ ಬೆಂಕಿ ಅಂಟಿಸಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಇಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ, ವ್ಯಾಪ್ಸಿದೆ. 96 ಟ್ರಾಲಿಗಳಿಗೆ ಅದು ವ್ಯಾಪ್ಸಿದೆ ಅಂತ ಹೇಳಿದ್ರೆ ಇದರ ಹಿಂದೆ ಯಾರದ್ದಾದರೂ ಕೈವಾಡ ಇದೆಯಾ? ಯಾವ ಕಾರಣಕ್ಕಾಗಿ ಈ ಘಟನೆ ಸಂಭವಿಸಿದೆ, ಹೇಗೆ ಸಂಭವಿಸಿದೆ? ಆ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಮಾಡಿರುವಂಥ ಪಿತೂರಿನ ಇದು, ಅಥವಾ ರೈತರ ವಿರುದ್ಧ ಮಾಡಿರುವಂಥ ಪಿತೂರಿನ? ರೈತರ ವಿರುದ್ಧ ಅಂತ ಹೇಳಿದ್ರೆ ಇಡೀ ರೈತರನ್ನು ಹೀಗೆ ಆಪೋಷಣೆ ತೆಗೆದುಕೊಳ್ಳುವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲೋ ಒಂದು ಕಡೆ ಇದು ಅನುಮಾನಾಸ್ಪದವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಅಲ್ಲಿನ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು ಸಮಾಧಾನಕರ ಸಂಗತಿ ಅಂತ ಹೇಳಿದ್ರೆ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆ ಆ ರೈತರಿಗೆ, ಆ ಕಬ್ಬು ಬೆಳೆಗಾರರಿಗೆ ಪರಿಹಾರವನ್ನು ಕೊಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಪರಿಹಾರ ಹೆಂಗಿರುತ್ತೆ ಯಾಕಂತ ಹೇಳಿದ್ರೆ ಹೀಗೆ ತೆಗೆದುಕೊಂಡು ಬಂದಿರುವಂಥ ಕಬ್ಬನ್ನು ತೂಕ ಮಾಡಬೇಕಾಗತ್ತೆ. ತೂಕ ಮಾಡಿದ ನಂತರದಲ್ಲಿ ಪ್ರತಿ ಟನ್ನಿಗೆ ಇಷ್ಟು ಅಂತ ನಿಗದಿ ಮಾಡಿದೆಯಲ್ಲ, ಆ ಟನ್ನಿನ ಬೆಲೆಯನ್ನು ಕೊಡಬೇಕಾಗತ್ತೆ. ಬಟ್ ಇನ್ನೂ ತೂಕ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಟ್ರಾಲಿಗಳಲ್ಲೇ ಇತ್ತು. ಟ್ರಾಲಿಗಳಿಂದ ಅನ್ಲೋಡ್ ಮಾಡಿ ಸಕ್ಕರೆ ಕಾರ್ಖಾನೆಗೆ ತೆಗೆದುಕೊಂಡು ಹೋಗಿ ಅದರ ತೂಕ ಮಾಡಿ ಆನಂತರದಲ್ಲಿ ಹಣವನ್ನು ಕೊಡುವಂಥ ವ್ಯವಸ್ಥೆ ಇರುತ್ತೆ. ಬಟ್ ಇದು ಯಾವ ರೀತಿ ವೇವ್ ಬ್ರಿಡ್ಜ್ ಮೂಲಕ ತೂಕವನ್ನು ಮಾಡಿಕೊಳ್ಳಲಾಗಿತ್ತಾ ಹೇಗೆ ಅನ್ನೋದನ್ನು ಇನ್ನೂ ಕೆಲವಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಬಟ್ ಸದ್ಯಕ್ಕಂತೂ ಇದು ಬಹಳ ದೊಡ್ಡ ಪಿತೂರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾರದ್ದೋ ದ್ವೇಷದ ಬೆಂಕಿಗೆ ರೈತರ ಕಬ್ಬು ಸುಟ್ಟು ಕರಕಲಾಗಿದೆ ಅಂಥೇಳಿ. ನೋಡಿ, ಅಲ್ಲಿನ ಟ್ರ್ಯಾಕ್ಟರ್ಗಳು ಕೂಡ ಹೊತ್ತಿ ಹೊರತಿದ್ದಾವೆ, ಬೈಕ್ಗಳು ಕೂಡ ಹೊತ್ತಿ ಹೊರತಿದ್ದಾವೆ. ಹೇಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ವ್ಯಾಪಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂಥೇಳಿ ಬೆಂಕಿಯನ್ನು ನಂದಿಸುವ ಕೆಲಸ ಸಾಗ್ತಾ ಇತ್ತು. ಕೆಲವಷ್ಟು ಬೆಂಕಿಯ ಕಬ್ಬನ್ನು ಉಳಿಸಿಕೊಳ್ಳುವ ಪ್ರಯತ್ನ ಆಗಿದೆ. ಆದರೆ 34 ಲಕ್ಷ ಮೌಲ್ಯದ 1,033 ಟನ್ ಈಗ ಆಲ್ರೆಡಿ ಸುಟ್ಟು ಹೋಗಿದೆ. ಸುಟ್ಟು ಹೋಗಿರುವಂಥ ಕಬ್ಬಿನಿಂದ ಯಾವುದೇ ರೀತಿಯ ಪಾಕ ತೆಗೆಯಲಿಕ್ಕೂ ಆಗೋದಿಲ್ಲ, ಜೊತೆಗೆ ಅದನ್ನು ಸಕ್ಕರೆಯಾಗಿ ಪರಿವರ್ತನೆ ಮಾಡೋಕ್ಕೂ ಆಗುವುದಿಲ್ಲ. ಅಂಥ ಬಹಳ ದೊಡ್ಡ ಹಾನಿಯಾಗಿದೆ. ಇದನ್ನು ಯಾವ ರೀತಿ ಸರ್ಕಾರ ನೋಡುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಸರಿಯಾದ ರೀತಿಯಲ್ಲಿ ತನಿಖೆ ಆದರೆ, ಇದರ ತಪ್ಪಿತಸ್ಥರು ಯಾರು ಅನ್ನೋದು ಗೊತ್ತಾದರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕಾಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರೈತನ ಬಾಳಿಗೆ ಬೇಕಾಗಿದ್ದ ಕಬ್ಬಿನ ಸಿಹಿ ಇವತ್ತು
ಬೆಂಕಿಗೆ ಆಹುತಿಯಾಗಿ ಅಕ್ಷರಶಃ ಕಹಿಯಾಗಿರುವಂತದ್ದು ನೀವು ದೃಶ್ಯದಲ್ಲಿ ನೋಡಬಹುದು. ನಿನ್ನೆ ನಡೆದಿರತಕ್ಕಂತ ಏನು ಗೋದಾವರಿ ಸಕ್ಕರೆ ಕಾರ್ಖಾನೆಯ ಮುಂಭಾಗದಲ್ಲಿರ್ತಕ್ಕಂತ ಎಲ್ಲ ಟ್ರ್ಯಾಕ್ಟರ್ಗಳ ಒಂದು ಏನು ಬೆಂಕಿಗೆ ಆಹುತಿಯಾಗಿ ಇದು ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಅಂದ್ರೆ ಪ್ರಮುಖವಾಗಿ ನಿನ್ನೆ ನಡೆದಿರ್ತಕ್ಕಂತ ಘಟನೆಗೆ 30ಕ್ಕೂ ಅಧಿಕ ಕಬ್ಬಿನ ಟ್ರೇಲರ್ಗಳು ಈಗಾಗಲೇ ಭಸ್ಮವಾಗಿರುವಂತದ್ದು. ಹಸಿರಾಗಿ ಕಾಣಬೇಕಾಗಿದ್ದ ಕಬ್ಬು ಈಗ ಕಪ್ಪು ಬಣ್ಣಿನಿಂದ ಕೂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಯಾವ ರೀತಿಯಾಗಿ ಕಬ್ಬಿಗೆ ಬೆಂಕಿ ತಗಲಿತ್ತು ಅಂದ್ರೆ ಪ್ರಮುಖವಾಗಿ ಸಾಕಷ್ಟು ರೀತಿಯ ನಿನ್ನೆಯ ಒಂದು ದೃಶ್ಯದ ಒಂದು ವಿವರವನ್ನ ನೋಡುವುದಾದ್ರೆ ಇವತ್ತಿನ ಒಂದಿಷ್ಟು ತಿಳಿಯಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ನೂರಾರು ರೈತರು ತಮ್ಮ ಏನು ಉಳಿಮೆ ಮಾಡಿ ಬೆಳೆದಿರ್ತಕ್ಕಂತ ಕಬ್ಬಿನ ಒಂದು ಬೆಲೆಯನ್ನ ನಿಗದಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಸಂಪಾದನೆಯನ್ನ ಮಾಡಿ ತಾವು ಬೆಳೆದಿರ್ತಕ್ಕಂತ ಬೆಲೆಗೆ ಒಂದು ಪರಿಹಾರ ಸಿಗತ್ತೆ, ನಮಗೆ ಏನಾದ್ರೂ ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿಯೊಳಗೆ ಏನು ಕಾರ್ಖಾನೆಯ ಮುಂಭಾಗದಲ್ಲಿ ತಮ್ಮ ಕಬ್ಬು ತುಂಬಿಸಿಕೊಂಡು ಟ್ರ್ಯಾಕ್ಟರ್ಗಳನ್ನ ತೆಗೆದುಕೊಂಡು ಬಂದಿದ್ರು. ಆದ್ರೆ ಇಲ್ಲಿ ಏಕಾಏಕಿ ಅಂದ್ರೆ ರೈತರು ಕಳೆದ 15 ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಮುಧೋಳ್ ರೈತರು. ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿ ಏನು ಸೂಕ್ತ ಬೆಲೆಯನ್ನ ಕೊಡೋ ನಿಟ್ಟಿನಲ್ಲಿ ಏನು ಸರ್ಕಾರ ವಿಫಲ ಆಯ್ತಾ ಅನ್ನುವಂತ ಪ್ರಶ್ನೆಗೆ ಸಾಕಷ್ಟು ರೈತರು ಹೋರಾಟವನ್ನ ಮಾಡಿದ್ರು. ಆ ಹೋರಾಟದ ತಿರುವು ರೈತರ ಕಟ್ಟೆ ಹೊಡೆದಿತ್ತು. ಅಂದ್ರೆ ದಿನದಿಂದ ದಿನಕ್ಕೆ ಸಾಕಷ್ಟು ರೀತಿ ಉಸ್ತುವಾರಿ ಸಚಿವ RB ತಿಮ್ಮಾಪುರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಸಾಕಷ್ಟು ರೀತಿ ಒಂದು ಸಂಧಾನ ಕೆಲಸಕ್ಕೂ ಕೂಡ ಮುಂದಾದ್ರು. ಆದ್ರೆ ಕಾರ್ಖಾನೆಯ ಮಾಲೀಕರು ಅಲ್ಲಿ ಯಾವುದೇ ರೀತಿಯಾಗಿ ಈ ಪರಿಸ್ಥಿತಿ ಸಂಬಂಧಪಟ್ಟಂತೆ ಏನು ಕಾರ್ಖಾನೆ ಮಾಲೀಕರು ದರ ನಿಗದಿಗೆ ಒಪ್ಪಲಿಲ್ಲ ಅನ್ನುವಂಥದ್ದು ಒಂದು ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಹಾಗಾಗಿ ನಿನ್ನೆ ಸಾಯಂಕಾಲ ಮುಧೋಳ ರೈತರು ಸಮೀರ್ವಾಡಿ ಕಾರ್ಖಾನೆಯ ಮುಂಭಾಗಕ್ಕೆ ಬಂದಿದ್ರು. ಆ ಬಂದಂತ ಸಂದರ್ಭದಲ್ಲಿ ಎರಡು ಭಾಗದಲ್ಲಿ ಕಲ್ಲು ತೂರಾಟ ಆಗಿತ್ತು. ಅದ ಸ್ಥಳದಲ್ಲೇ ಸಿದ್ಧಾರ್ಥ ಗೋಯಲ್ ಅವರು ಕೂಡ ಇದ್ದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಟ್ರ್ಯಾಕ್ಟರ್ಗಳನ್ನ ನೋಡಿದ್ರೆ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇದು ಕೂಡ ಒಬ್ಬ ರೈತನ ಒಂದು ಕಬ್ಬು ತುಂಬಿಕೊಂಡು ಬಂದಿರತಕ್ಕಂತ ಒಂದು ಏನು ಅಶೋಕ್ ಅಂತಕ್ಕಂತ ಸೇರಿದಂತ ಒಂದು ಟ್ರ್ಯಾಕ್ಟರ್ ಇದು. ಇದನ್ನ ನೋಡಿದ್ರೆ ಯಾಕಂತಂದ್ರೆ ರೈತ ತಾನು ಒಂದು ಟ್ರ್ಯಾಕ್ಟರ್ ಅನ್ನ ಸಂಪಾದನೆ ಮಾಡ್ಬೇಕಾದ್ರೆ ಸಾಕಷ್ಟು ಖರ್ಚಾಗತ್ತೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ನೋಡ್ಬೋದು ಅಂದ್ರೆ ತಾನು ಕಾರ್ಖಾನೆಗೆ ಬರ್ಬೇಕಾದಂತ ಸಂದರ್ಭದಲ್ಲಿ ಡ್ರೈವರ್ಗಳು ತನ್ನ ಅಣ್ಣವನ್ನ ತಂದಿರ್ತಕ್ಕಂತ ಏನು ಬುತ್ತಿ ತಂದಿದ್ದ ಆ ಬುತ್ತಿಯ ಒಂದು ದೃಶ್ಯವನ್ನ ತೋರಿಸ್ತಾ ಇದ್ದೇನೆ. ಅದನ್ನು ಕೂಡ ಆ ಅಣ್ಣವನ್ನು ತಿನ್ನಲಾರದಂತ ಪರಿಸ್ಥಿತಿ ಇವತ್ತು ಉದ್ಭವ ಆಗಿರುವಂತದ್ದು. ಅಂದ್ರೆ ಯಾವ ರೀತಿಯಾಗಿ ನಿನ್ನೆ ನಡೆದಿರ್ತಕ್ಕಂತ ಘಟನೆ ಅಕ್ಷರಶಃ ಒಂದು ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಅಂದ್ರೆ ಪ್ರಮುಖವಾಗಿ ನೋಡ್ಬೋದು ದೃಶ್ಯದಲ್ಲಿ, ಯಾಕಂತಂದ್ರೆ ಸಾಕಷ್ಟು ರೀತಿ ಒಂದು ಇಲ್ಲಿಯ ವಾತಾವರಣವನ್ನ ನೋಡಿದ್ದೇ ಆಗಿದ್ರೆ ಇಲ್ಲಿ ಕಬ್ಬು ತುಂಬಿದ ಯಾವ ರೀತಿಯಾಗಿ ಕಬ್ಬು ಹಸಿರಾಗಿ ಕಾಣಬೇಕಾಗಿದ್ದ ಕಬ್ಬು ಕಪ್ಪಾಗಿ ಮಾರ್ಪಟ್ಟಿರುವಂತದ್ದು ಅಕ್ಷರಶಃ ಒಂದು ರಣಾಂಗಣವಾಗಿ ಮಾರ್ಪಟ್ಟು ಆ ರೈತರ ಬಾಳಿಗೆ ಕಿಚ್ಚು ಹತ್ತಿದ್ದು ನಿಜಕ್ಕೂ ಘೋರ